ಹ್ಯಾಪಿ ಬರ್ತ್ಡೇ ಮಗನೇ. ಥ್ಯಾಂಕ್ಸ್ ಅಮ್ಮ. ಮಗನೇ ಒಂದ್ ಸ್ವಲ್ಪ ಕಣ್ ಮುಚ್ಕೋ. ಯಾಕಮ್ಮ? ಒಂದ್ಸತಿ ಕಣ್ ಮುಚ್ಕೋ, ನಾ ಹೇಳ್ತೀನಿ. ಮಗನೇ ಕಣ್ ಬಿಡು ಮಗನೇ. ಅಮ್ಮ ಚೈನಾ ನಿನ್ ಬರ್ತ್ಡೇ ಸಂಬಂಧ ತಂದಿದ್ದೀನಿ, ತಗೊಳಪ್ಪ. ಥ್ಯಾಂಕ್ಸ್ ಅಮ್ಮ. ಇರೋ ಅಣ್ಣ ತೋರಿಸ್ಬಿಟ್ಟು ಬರ್ತೀನಿ. ಅಣ್ಣ ಅಣ್ಣ ಹ್ಯಾಪಿ ಬರ್ತ್ಡೇ ತಮ್ಮ. ಥ್ಯಾಂಕ್ಸ್ ಅಣ್ಣ. ಇಲ್ಲೋಣ ಅಮ್ಮ ನನಗೋಸ್ಕರ ಚೈನ್ ತಂದೋಳೆ. ತುಂಬಾ ಚೆನ್ನಾಗಿದೆ ತಮ್ಮ. ಸರಿ ಅಣ್ಣ. ಹೌದು ಅಣ್ಣ, ನೀನ್ ಯಾಕೆ ಇವತ್ತು ತುಂಬಾ ಡಲ್ ಆಗಿದೆಯಲ್ಲ? ಏನಿಲ್ಲ ಕಣೋ, ನಿಮ್ ಫ್ರೆಂಡ್ ಜೊತೆ ಆಚೆ ಹೋಗ್ಬಿಟ್ಟು ಬರ್ತೀನಂದಲ್ಲ, ಆಚೆ ಹೋಗ್ಬಿಟ್ಟು ಬಾ. ಫಸ್ಟ್ ಹೇಳೋಣ ಏನಾಗಿದೆ ಅಂತ. ಏನಿಲ್ಲ ಕಣೋ, ನಿನ್ ಗೊತ್ತಿರ್ಲಾರ್ದಂಗೆ ಬೆಟ್ಟಿಂಗ್ ಮಾಡಿದ್ದೀನಿ. ಅದ್ರಲ್ಲಿ ನೋಡಿದ್ರೆ 50,000 ರೂಪಾಯಿ ಕಳ್ಕೊಂಡಿದ್ದೀನಿ. ನಮ್ ಫ್ರೆಂಡ್ ನೋಡಿದ್ರೆ ಮನೆ ಮುಂದೆ ಬಂದು ಜಗಳ ಆಡ್ತೀನಿ ಅಂತಿದ್ದಾನೆ. ಈ ವಿಷಯದಲ್ಲಿ ಅಮ್ಮ ಗೊತ್ತಾಗಿ ಏನಾಗುತ್ತೆ ಅಂತ ತುಂಬಾ ಭಯ ಆಗ್ತಿದೆ ಕಣೋ. ಹೌದಾ? ಈ ಚೈನ್ ಮಾರ್ಬಿಟ್ಟು ಅವ್ನ ದುಡ್ಡು ಅವನಿಗೆ ವಾಪಸ್ ಕೊಟ್ಬಿಡೋಣ. ಓಯ್, ಅಮ್ಮ ನಿನ್ ಬರ್ತ್ಡೇಗೆ ಅಂತ ಕೊಟ್ಟಿರೋ ಗಿಫ್ಟ್ ಕಣೋ ಇದು. ಅಮ್ಮಗ್ ಗೊತ್ತಾದ್ರೆ ಸುಮ್ನೆ ಇರ್ತಾರೇನೋ. ತಗೊಂಡು ನೀನು ಅಮ್ಮನ ಏನಾದ್ರು ಹೇಳ್ಕೊತೀನಿ. ಫಸ್ಟ್ ಅವ್ನ ದುಡ್ಡು ಅವನಿಗೆ ವಾಪಸ್ ಕೊಟ್ಬಾ. ತುಂಬಾ ಥ್ಯಾಂಕ್ಸ್ ತಮ್ಮ. ಇವಾಗ ಬಂದೇನಪ್ಪ, ಬಾ ಒಳಗಡೆ ಕೂತ್ಕೋ. ಸ್ವಲ್ಪ ನಿಂತ್ಕೋ. ನಿನ್ ಕೊಳ್ಳನ್ ಚೈನ್ ಇಲ್ಲಿ ಅಮ್ಮ ಕಾಣಿಸ್ತಿಲ್ವಲ್ಲ? ಚೈನ್ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡಕ್ ಹೋಗಿದ್ದಮ್ಮ, ಅಲ್ಲಿ ಎಲ್ಲಾದ್ರೂ ಬಿದ್ದಿರ್ಬೋದಮ್ಮ. ಎಷ್ಟು ಕಷ್ಟಪಟ್ಟು ಕೊಡ್ಸಿದೀನಿ ಗೊತ್ತಾ? ನಿನಗೆ ಕೊಡ್ಸಿದನಲ್ಲ, ನನಗೆ ಬುದ್ಧಿ ಇಲ್ಲ. ಸಾರಿ ತಮ್ಮ, ಇದೆಲ್ಲ ನನ್ನಿಂದನೇ ಆಗಿರೋದು. ಅಮ್ಮಗೆ ನಿಜ ಏನಂತ ಹೇಳ್ಬಿಡೋಣ ಬಾ ತಮ್ಮ. ಅಣ್ಣ ನಿಂದ್ರು, ಯಾರನ್ನ ಹೊಡೆದಿರೋದು? ನಮ್ಮ ಅಮ್ಮ ತಾನೇ ಹೊಡೆದಿರೋದು. ಆದ್ರೆ ಅಮ್ಮಂಗೆ ನಿನ್ ಮೇಲೆ ಒಂದ್ ನಂಬಿಕೆ ಇದೆ. ಆ ನಂಬಿಕೆ ಕಳ್ಕೊಬಾರ್ದಂತೆ ಅಮ್ಮಂಗೆ ಗೊತ್ತಲ್ದೇನೆ ನಿಂಗೆ ಚೈನ್ ಕೊಟ್ಟಿರೋದು ನಾನು. ಅಣ್ಣ ದಯವಿಟ್ಟು ಬೆಟ್ಟಿಂಗ್ ಮಾಡಕ್ ಹೋಗೋಣ ಅಣ್ಣ. ನಾವು ವಯಸ್ಸಲ್ಲಿ ಚಿಕ್ಕವನಿದ್ರೆ ನಾನು ಮಾತು ಕೇಳ್ತೀಯ ಅಂತ ಅನ್ಕೊಂಡಿದೀನಿ. ದಯವಿಟ್ಟು ಯಾರ್ದೋ ಮಾತು ಕೇಳ್ಕೊಂಡು ಬೆಟ್ಟಿಂಗ್ ಗೇಮ್ ಆಡಕ್ಕೆ ಹೋಗಬೇಡಿ. ನಾ ಹೇಳಿದ್ದು ಸರಿನಾ ತಪ್ಪ ಅಂತೇಳಿ ಕಮೆಂಟ್ ಮಾಡಿ, ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.